ಇದು ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ಮಹಾ ಎಕ್ಸ್ಕ್ಲೂಸಿವ್. ಸರ್ಕಾರ ಕಣ್ಣು ಬಿಟ್ಟು ನೋಡಬೇಕಾದ ಸುದ್ದಿ ಇದು. ಅಧಿಕಾರಿಗಳ ನಿದ್ದೆ ಕೆಡಿಸೋ, ನಿದ್ದೆಯಿಂದ ಎಬ್ಬಿಸೋ ಸ್ಟೋರಿ ಇದು. ಇದು ಹಿಂದುಳಿದ ಗಡಿ ಜಿಲ್ಲೆಯ ಪರಿಸ್ಥಿತಿ. ಸರ್ಕಾರ ಕೊಟ್ಟ ಸವಲತ್ತು ಏನಾಗ್ತಾ ಇದೆ ಅನ್ನೋದನ್ನ ದಾಖಲೆಯ ಸಮೇತ ನಾವು ಸುದ್ದಿ ಮಾಡ್ತಾ ಇದ್ದೀವಿ. ಸರ್ಕಾರ ಕಣ್ಬಿಟ್ಟು ನೋಡಬೇಕು, ಅಧಿಕಾರಿಗಳು ನಿದ್ದೆಯಿಂದ ಎಚ್ಚೆತ್ತುಕೊಳ್ಳಬೇಕಾದ ಸ್ಟೋರಿ ಇದು. ಏಷ್ಯಾನೆಟ್ ಸುವರ್ಣ ನ್ಯೂಸ್ 9 ಗಂಟೆಯ ಮಹಾ ಎಕ್ಸ್ಕ್ಲೂಸಿವ್ ಜೊತೆ ನಿಮ್ಮ ಮುಂದೆ ಬಂದಿದೆ. ಹಿಂದುಳಿದ ಗಡಿ ಜಿಲ್ಲೆಯ ಪರಿಸ್ಥಿತಿಯನ್ನ ನಾವು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಸರ್ಕಾರ ಕೊಟ್ಟ ಸವಲತ್ತು ಅರ್ಹರಿಗೆ ತಲುಪ್ತಾನೆ ಇಲ್ಲ. ದಾಖಲೆಯ ಸಮೇತ ನಾವು ಸುದ್ದಿ ಕೊಡ್ತಾ ಇದ್ದೀವಿ. ಹಾಗಾದ್ರೆ ಸರ್ಕಾರ ಕೊಡ್ತಾ ಇರೋ ಆ ಸವಲತ್ತು ಎಲ್ಲ ಹೋಗ್ತಾ ಇದೆ? ಸಿದ್ದರಾಮಯ್ಯರ ಕನಸಿನ ಯೋಜನೆಗೆ ಕೊಳ್ಳಿ ಇಡ್ತಾ ಇದ್ದಾರ. ಗ್ಯಾರಂಟಿ ಫಲಾನುಭವಿಗೆ ತಲುಪೋ ಗ್ಯಾರಂಟಿಯೇ ಇಲ್ಲ. ಇದು ಹಿಂದುಳಿದ ಗಡಿ ಜಿಲ್ಲೆಯ ಪರಿಸ್ಥಿತಿ. ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆನ ಹಳ್ಳ ಹಿಡಿಸ್ತಾ ಇರೋರು ಯಾರು ಹಾಗಾದ್ರೆ? ಇದು ಸಿದ್ದರಾಮಯ್ಯ ಕನಸಿನ ಯೋಜನೆಗೆ ಕೊಳ್ಳಿ ಇಡ್ತಾ ಇರೋದು ಗ್ಯಾರಂಟಿ ಫಲಾನುಭವಿಗೆ ಗ್ಯಾರಂಟಿಯೇ ಇಲ್ಲ. ಹಳ್ಳ ಹಿಡಿದಿದೆ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆ. ಸರ್ಕಾರದ ಗ್ಯಾರಂಟಿ ಬೇಕಾಬಿಟ್ಟಿ ಮಾರಾಟ ಆಗ್ತಾ ಇದೆ. ಬಡವರ ಹೊಟ್ಟೆ ತುಂಬಿಸೋ ಅನ್ನಭಾಗ್ಯಕ್ಕೆ ಕನ್ನ. ಏಷ್ಯಾನೆಟ್ ಸುವರ್ಣ ನ್ಯೂಸ್ ಈ ಕನ್ನ ಯೋಜನೆಯ ಮಾಫಿಯಾವನ್ನ ನಿಮ್ಮ ಮುಂದೆ ತೆರೆದಿಡ್ತಾ ಇದೆ. ಅನ್ನಭಾಗ್ಯದ ಮೂಲಕ ಬಡವರ ಹೊಟ್ಟೆ ತುಂಬಿಸುವ ಯೋಜನೆ ಸರ್ಕಾರದ್ದು. ಆದ್ರೆ ಆ ಬಡವರ ಕೈಯಿಂದ ತುತ್ತು ಅನ್ನ ಕಸಿತಾ ಇದೆ ಈ ಮಾಫಿಯಾ. ಸರ್ಕಾರದ ಪಂಚ ಗ್ಯಾರಂಟಿಗಳಲ್ಲಿ ಅನ್ನಭಾಗ್ಯ ಯೋಜನೆ ಸಿದ್ದರಾಮಯ್ಯ ಅವರ ಕನಸಿನ ಕೂಸು. ಬಡವರ ಹೊಟ್ಟೆ ತುಂಬಿಸಬೇಕಾದ ಈ ಅನ್ನಭಾಗ್ಯ ಯೋಜನೆ ದಿಕ್ಕೆ ಬದಲಾಗ್ತಾ ಇದೆ. ಅದರಲ್ಲೂ ಬೀದರ್ ಜಿಲ್ಲೆಯಲ್ಲಿ ಪಡಿತರ ಅಕ್ಕಿ ಕಳ್ಳಕಾಕರರ ಪಾಲಾಗ್ತಾ ಇದೆ. ಅಕ್ಕಿ ಹೋಗ್ತಾ ಇರೋದು ಎಲ್ಲಿಗೆ ಹಾಗಾದ್ರೆ? ಬಿಪಿಎಲ್ ಕಾರ್ಡ್ ಫಲಾನುಭವಿಗಳು ಪಡೆದ ತಲಾ 10 ಕೆಜಿ ಅಕ್ಕಿ ಏನು ಮಾಡ್ತಾ ಇದ್ದಾರೆ? ಏಷ್ಯಾನೆಟ್ ಸುವರ್ಣ ನ್ಯೂಸ್ ತೆರೆದಿಡ್ತಾ ಇದೆ ಅನ್ನಭಾಗ್ಯ ಯೋಜನೆಯ ಕರಾಳ ಮುಖ. ಜನರ ಹೊಟ್ಟೆ ತುಂಬಬೇಕು, ಯಾರು ಹಸಿವಿನಿಂದ ಮಲಗಬಾರದು ಅನ್ನೋದು ಸರ್ಕಾರದ ಯೋಜನೆಯ ಉದ್ದೇಶ. ಕಡು ಬಡವರಿಗೆ ಅನ್ನಭಾಗ್ಯ ವರ ಆಗ್ಲಿ ಅನ್ನೋ ಕಾರಣಕ್ಕೆ ಸರ್ಕಾರ ಕೊಟ್ಟಿರೋ ಯೋಜನೆ ಇದು. ಆದ್ರೆ ಕಳ್ಳಕಾಕರರ ಪಾಲಾಗ್ತಾ ಇದೆ ಈ ಅನ್ನಭಾಗ್ಯ ಯೋಜನೆಯ ಅಕ್ಕಿ. ಇನ್ನು ಪಡಿತರ ಅಕ್ಕಿ ಬೇರೆ ರಾಜ್ಯಗಳಿಗೆ ಕಳ್ಳ ಸಾಗಣೆ ಆಗ್ತಾ ಇದೆ. ಹುಮ್ನಾಬಾದ್ ತಾಲೂಕಿನಲ್ಲಿ ಅಕ್ಕಿ ದಂಧೆ ನಡೀತಾ ಇದೆ. ದುಬಲಗುಂಡಿ ಹಳ್ಳಿಖೇಡಾದಲ್ಲಿ ಅಕ್ಕಿ ದಂಧೆ ನಡೀತಾ ಇದ್ದು ಟನ್ ಗಟ್ಟಲೆ ಅಕ್ಕಿ ಹೊರ ರಾಜ್ಯಕ್ಕೆ ಸಾಗಾಟ ಮಾಡ್ತಿದ್ದಾರೆ. ರೇಷನ್ ಅಂಗಡಿಯಲ್ಲಿ ಅಕ್ಕಿ ತೆಗೆದುಕೊಳ್ತಾರೆ, ಕಿರಾಣಿ ಅಂಗಡಿಗೆ ಮಾರಾಟ ಮಾಡ್ತಿದ್ದಾರೆ. ಒಂದೆರಡು ಮೂಟೆ ಅಲ್ಲ, ಟನ್ ಗಟ್ಟಲೆ ಅಕ್ಕಿ ಹೊರ ರಾಜ್ಯಕ್ಕೆ ರವಾನೆ ಆಗ್ತಾ ಇದೆ. ಅಂಗಡಿಗಳಲ್ಲಿ 14 ರಿಂದ 15 ರೂಪಾಯಿಗೆ ಅಕ್ಕಿ ಖರೀದಿ ಮಾಡ್ತಾರೆ. ಅಕ್ಕಿ ಸಂಗ್ರಹಿಸಿ ಕಿಂಗ್ ಪಿನ್ಗಳು ಮಾರಾಟ ಮಾಡ್ತಾ ಇದ್ದಾರೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್ ಮತ್ತೊಂದು ಕಾರ್ಯಾಚರಣೆ ಇದು. ರೈಸ್ ಮಾಫಿಯಾದ ಭಯಾನಕ ದಂಧೆಯನ್ನ ನಾವು ಬಯಲು ಮಾಡ್ತಾ ಇದ್ದೀವಿ. ಬಿಪಿಎಲ್ ಕಾರ್ಡ್ದಾರರಿಗೆ ಅಕ್ಕಿ ಯಾಕೆ ಸಿಗ್ತಾ ಇಲ್ಲ ಅಂದ್ರೆ ಇಲ್ಲಿ ಅಕ್ಕಿ ಯಾವ ಕಡೆ ಹೋಗ್ತಾ ಇದೆ ಅನ್ನೋದನ್ನ ಅಧಿಕಾರಿಗಳು ನೋಡಿದ್ರೆ ಗೊತ್ತಾಗುತ್ತೆ ಎಷ್ಟು ದೊಡ್ಡ ಮಾಫಿಯಾ ಕೆಲಸ ಮಾಡ್ತಾ ಇದೆ ಅಂತ. ಹಾಗಾದ್ರೆ ಅಲ್ಲಿನ ಸ್ಥಳೀಯ ಅಧಿಕಾರಿಗಳಿಗೆ ಇದರ ಗಂಧಗಾಳಿನೇ ಗೊತ್ತಿಲ್ವಾ? ಅದನ್ನ ಅವರೇ ಇವಾಗ ಹೇಳಬೇಕಾಗಿದೆ. ಕಣ್ಣು ಮುಚ್ಕೊಂಡು ಕೂತಿದ್ವಿ, ನಮಗೆ ಇಷ್ಟು ದೊಡ್ಡ ದಂಧೆ ನಡೀತಾ ಇರೋದು ಗೊತ್ತಿಲ್ಲ ಅಂತ ಆ ಅಧಿಕಾರಿಗಳು ಹೇಳಬೇಕಾಗಿದೆ. चावल कैसे ले रहे?
चावल कैसे ले रहे? चावल चावल है हम वो डंप करते हैं कहाँ पर ज़्यादा लिए उधर पर तुम ले रहे कि नहीं चावल? नहीं इधर छेना जी बात देख के बता रहे का है ना वैसे देने खा लिए सर लोड नहीं लेते ज़्यादा हाँ ना दिख रहा उतना एक 2 कुंटल 2.5 कुंटल दिख रहा है और लेते हो 10 कुंटल लेते हो बोले तो बोलो ನಾನು बोल के देखिए ನಾನು बोल के ಕೇಳಾರದೆ ತಗೋತಂದ್ರೆ ಕೊಡ್ಲಾಕ ಬರ್ತದೆ ಗಾಡಿ एक 10 कुंटल है माल बोलो डायरेक्ट क्या है सो इधर ही दिख रहा है 5-2.5 कुंटल इधर ही दिख रहा ना आप कहाँ वाले जी हम ऐसे बिकते जी कहाँ पर मंगली वाले हैं हाँ ऐसा बोले क्या वो मल्लू पटेल बेचे हैं अच्छा मंगली वाले हैं देखो कैसा ले रहे तुम 1700 ले ज़्यादा है ಮೇನ್ ಯಾರವ ಅವ್ರದ್ದು ಹೇಳ್ರಿ ಅವ್ರಿಗೆ ಕೊಡ್ರವ 10 ಕುಂಟಲ್ ಅದ ನಮ್ಮ ಮಾಲ ಯಾರು ಭೀ ಇರಲಿ ಹಾಂ ಹಳಿ ಗಿಡದಾಗ ನಿಮ್ಗೆ 17 से 1 ತಗೊಂಬಲ್ಲ ಹಂಗೆ ಹಳಿ ಗಿಡದಾಗ ಸರ್ ನಂಬರ್ ಹುಡ್ಕೊಡ್ರಿ ನಂಬರ್ ಹೇಳ್ರಿ ಅಲ್ಲ ನೀವು ನೋಡ್ದೇವು ಕಾಣತ್ತದ ಅದಕ್ಕೆ ಕಡೆ ಮತ್ತೆ ಈರಯ್ಯ ಏನೋ ತಗೋತಾನ ಅಂದನು ಅದಕ್ಕೆ ಮತ್ತೆ ಈರಯ್ಯ ತಗೋತಾನ ಇಲ್ಲ ಯಾರು ತಗೊಂಬಲ್ರಿ ಸರ್ ಎಲ್ಲಿ ತಗೋತಾರೆ ಮತ್ತೆ ಅಕ್ಕಿ ಬಿದ್ದವಲ್ಲ ಇಲ್ಲಿ ರೇಷನ್ ಪ್ಯಾಕೆಟ್ ಏನು ಇರ್ತಾವಲ್ಲ ಹಾಂ ರಾಶನ್ ಅಕ್ಕಿ ಅಲ್ಲಂದ್ರಿ ಇವು ನಿಮ್ಮ ಬೇರೆ ಅವೇನು ಕ್ಯೂ ರಾಶನ್ ದೇವ ಮತ್ತೆ ಥೋಡೆ ಬಹುತ್ ಇರ್ತದೆ ಇಲ್ಲ ತಗೊಂಡ್ರೆ ಮಾತ್ರ ಚಿಲ್ಲರ್ ಮಾತ್ರ ಚಿಲ್ಲರು ಅದೇನಂತೆ ಅಂದ್ರೆ 5 ಕುಂಟಲ್ ಏನು ತೊಗೊಂಬಲ್ರಿ ತಗೊಂಬಲ್ರಿ ಒಮ್ಮೆ ಈಗ ಉದ್ದೇಶವ್ರ ಸಂಗಾಟ ಯಾರ ತಂದೂರು ಅಂದ್ರೆ ಹಾಂ ಇಲ್ಲ ಯಾರ ಹೋಟೆಲ್ದವ್ರು ಹಾಂ ಹೆಂಗೆ ಸುಮ್ಮನೆ ಹೆಂಗೆ ಕಿಲೋ ತೊಗೋತೀರಿ ಅಂದಾಜ ಚಿಲ್ಲರ್ ತಗೋತೇವೆ ಅದೇ ಚಿಲ್ಲರ್ ಅಂದ್ರೆ ಭೀ ಎಷ್ಟು ಒಂದು 17 ರೂಪಾಯಿ ಸುಮ್ಮನೆ ಛೋಟ ಮೋಟದ ಅಂದೆ ಅದ ನೀವು 18 ರೂಪಾಯಿ ಮಾರ್ತೇವೆ 16 ತೊಗೊಂಡು 18 ಮಾರ್ತೀರೇನು 17 ರೂಪಾಯಿ ತಗೋತು 18 ರೂಪಾಯಿ ಯಾರ ಹೋಟೆಲ್ದವ್ರು ಹ್ಯಾಂಗ್ ಕಿಲೋ ತೊಗೊಳತ್ತಾರ ಹ್ಯಾಂಗ್ ಕಿಲೋ ತೊಗೊತಾರ ನೀವು ಎಲ್ಲಿಂದ ತರ್ಲತ್ತೀರಿ ಈಗ ಹಾಂ ಹ್ಯಾಂಗ್ ಕಿಲೋ ತೊಗೊಳತ್ತಾರ ಹ್ಯಾಂಗ್ ಕಿಲೋ ತೊಗೊತಾರ ನೀವು ಎಲ್ಲಿಂದ ತರ್ಲತ್ತೀರಿ ಈಗ ಹಾಂ ಇನ್ನು ಉಚಿತ ಅಕ್ಕಿಯನ್ನ ಫಲಾನುಭವಿಗಳು ಮಾರೋ ವಿಷಯ ತಿಳಿದು ಏಷ್ಯಾನೆಟ್ ಸುವರ್ಣ ನ್ಯೂಸ್ ಸ್ಥಳಕ್ಕೆ ತೆರಳಿ ರಹಸ್ಯ ಕಾರ್ಯಾಚರಣೆ ನಡೆಸಿತು. ನಮ್ಮ ಸಿಬ್ಬಂದಿ ಸ್ಥಳದಲ್ಲಿ ಇರೋ ಮಾಹಿತಿ ಅಕ್ಕಿ ಕಳ್ಳಸಾಗಣೆ ಗ್ಯಾಂಗ್ಗೆ ತಿಳಿದದ್ದೇ ತಡ ಮಧ್ಯವರ್ತಿಗಳು ಅಲ್ಲಿಗೆ ಬಂದುಬಿಟ್ರು. ಅಂಗಡಿ ಮಾಲೀಕರು ಎಚ್ಚೆತ್ತುಕೊಂಡ್ರು. ಆಮೇಲೆ ಶುರುವಾಗಿದ್ದು ಅಕ್ಕಿ ದಂಧೆಕೋರರ ಹೈಡ್ರಾಮಾ. ಹಾಗಾದ್ರೆ ಈ ರಹಸ್ಯ ಕಾರ್ಯಾಚರಣೆಯಲ್ಲಿ ಏನಾಯ್ತು ನೋಡಿ. ಏಷ್ಯಾನೆಟ್ ಸುವರ್ಣ ನ್ಯೂಸ್ ಮೆಗಾ ಆಪರೇಷನ್. ಮಾಧ್ಯಮ ಪ್ರತಿನಿಧಿ ಕಂಡು ಅಕ್ಕಿ ಖರೀದಿಗೆ ಹಿಂದೇಟು ಹಾಕಿದ್ರು. ನಾವು ಅಕ್ಕಿ ಖರೀದಿ ಮಾಡೋದೇ ಬಿಟ್ಟಿದ್ದೀವಿ. ಅಕ್ಕಿ ತಂದವರನ್ನ ಮಾಲೀಕರು ಓಡಿಸ್ತಾರೆ. ರಹಸ್ಯ ಕಾರ್ಯಾಚರಣೆಗೆ ಮಾಫಿಯಾ ಬೆದರಿದ್ದು ಮಾಡೋದನ್ನ ಮಾಡಿ ಉಲ್ಟಾ ಹೊಡೆದಿದ್ದಾನೆ ಮಾಲೀಕ. ಕಿಂಗ್ ಪೆನ್ ಖಾನ್ ಸಾಬ್ ಭೇಟಿಯಾಗಿ ನೀವು ಅಂತ ಒತ್ತಡ ಹಾಕ್ತಾರೆ. ಪ್ರತಿನಿಧಿ ಹುಡುಕೊಂಡು ಬಂದ ಬೆಂಬಲಿಗರು ಯಾರವನು ಅಕ್ಕಿ ಮಾಫಿಯಾ ಕಿಂಗ್. ಮಾಧ್ಯಮ ಪ್ರತಿನಿಧಿಗಳು ಅಲ್ಲಿಗೆ ಹೋದ್ರು ಅಂತ ಗೊತ್ತಾಗ್ತಾ ಇದ್ದ ಹಾಗೆ ಈ ಕಿಂಗ್ ಪಿನ್ನ ಬೆಂಬಲಿಗರು ನಮ್ಮನ್ನು ಹುಡುಕೊಂಡು ಬರ್ತಾರೆ. ಅಕ್ಕಿ ಕೊಳ್ಳೋನು ತಗೊಳ್ಳೋದೇ ಇಲ್ಲ ಅಂತ ಹೇಳ್ಬಿಡ್ತಾನೆ. ಅದೇ ಏಟೋಬಲ್ಲವ ನೀವು ತಗೊಂತ ಮಾರದ್ದ ಬರ್ರಿ ನಮ್ಮ ತಗೊಂತ ಬರ್ರಿ ಅಲ್ಲಿ ಖಾನ್ಯಾಗ ಬರ್ರಿ ಕಾರ್ಯಾಗೆಲ್ಲಿ ಹಾಸ್ವಾಲ್ ಬಂದಿರಲ್ಲ ಅವ್ರು ಹೇಳಿದ್ರು ನಮ್ಗೆ ಬರ್ರಿ ಪೈಸಕ್ಕೆ ಅಂತ ಕಾರ್ಯ ನೋಡ್ರಿ ಸರ್ ಬರ್ತೀವಿ ನೋಡ್ರಿ ಎಲ್ಲಿ ಇಲ್ಲ ಅಲ್ಲಿ ಬಂದಿಲ್ಲ ನೀವು ಅಲ್ಲೇ ಇವ್ರು ತಗೋತಾರಂದು ಬರ್ರಿ. ನೋಡ್ರಿ ಸರ್ ಅಕ್ಕಿ ತಗೋ ನೀವು ಹೇಳಿದ್ರು ದುಕಾನ್ ನಮ್ಮವೇ ರೀ ಸರ್ ನಿಮ್ಮವ ದುಕಾನು ನೀವು ಹೇಳಿರಲ್ಲ ಡೈರೆಕ್ಟ್ ನಾನೇ ತಗೊಂಡು ಹೇಳ್ತೀನಿ. ಅದ್ ಕಡೆನೇ ಕೇಳತ್ರಿ ಅಂದ ಕಡೆ ಮತ್ತೆ ಅಲ್ಲಿ ಮಾಲಕರಲ್ಲ ನಡ್ರಿ ಮಾತಾಡ್ತಾರೆ ಯಾರಿದ್ದಾರೆ ಮಾಲಕರು ಅವ್ರು ಯಾರು ತಿರ್ಬೇಕು ಮತ್ತು ಉಳ್ಕೊಂಡಿವಿ
ಫಲಾನುಭವಿಗಳಿಂದ ಅಂಗಡಿ ಮಾಲೀಕರು ಅಕ್ಕಿ ಖರೀದಿಗೆ ಕಳಿಸೋದಾದ್ರೂ ಎಲ್ಲಿಗೆ, ಹೇಗೆ ವರ್ಕ್ ಆಗುತ್ತೆ ಪಡಿತರ ಅಕ್ಕಿ ಗ್ಯಾಂಗ್ ಮಾರಾಟ, ಹೀಗೆ ಎಲ್ಲ ಮಾಹಿತಿಯನ್ನ ಏಷ್ಯಾನೆಟ್ ಸುವರ್ಣ ನ್ಯೂಸ್ ರಹಸ್ಯ ಕಾರ್ಯಾಚರಣೆ ತೆರೆದಿಡುತ್ತೆ. ಅಂತಾರಾಜ್ಯ ಅಕ್ಕಿ ಮಾರಾಟ ದಂಧೆಯ ಸಂಪೂರ್ಣ ಡೀಟೇಲ್ಸ್ ಅನ್ನ ನಾವು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ರಿಟೇಲ್ ಅಂಗಡಿಯಲ್ಲಿ ಅಕ್ಕಿ ಖರೀದಿ ಮಾಡ್ತಾರೆ ಡೀಲರ್ಗಳು. 16 ರಿಂದ 17 ರೂಪಾಯಿಗೆ ಅಕ್ಕಿ ಖರೀದಿಯಾಗುತ್ತೆ. 18 ರಿಂದ 20 ರೂಪಾಯಿಗೆ ಖರೀದಿಸಿ ದಾಸ್ತಾನು ಮಾಡ್ತಾರೆ. ಆ ದಾಸ್ತಾನು ಮಾಡೋ ಜಾಗ ಹುಮ್ನಾಬಾದ್ ಗೋದಾಮು. ಸಣ್ಣ ಪುಟ್ಟ ಅಡ್ಡೆಗಳಲ್ಲಿ ಅಕ್ಕಿ ದಾಸ್ತಾನು ಮಾಡ್ತಾರೆ. ಪಡಿತರ ಅಕ್ಕಿ ಪಾಲಿಶ್ ಮಾಡಿ ಮಾರಾಟ ಮಾಡ್ತಾರೆ. ಎಷ್ಟು ರೂಪಾಯಿಗೆ? 60 ರಿಂದ 70 ರೂಪಾಯಿಗೆ ಮಾರಾಟ ಮಾಡ್ತಾರೆ. ಅನ್ನಭಾಗ್ಯ ಅಕ್ಕಿ ಪಾಲಿಶ್ ಬಳಿಕ ಮಾರುಕಟ್ಟೆಗೆ ಬರುತ್ತೆ. ಅದರ ಬೆಲೆ 60 ರಿಂದ 70 ರೂಪಾಯಿ. ಅಕ್ಕಿ ಖರೀದಿ ಮಾಡೋದು 16 ರಿಂದ 17 ರೂಪಾಯಿಗೆ ಡೀಲರ್ಗಳು ಖರೀದಿ ಮಾಡ್ತಾರೆ. ಅದಾದ ಮೇಲೆ ಮುಂದಿನ ಹಂತಕ್ಕೆ ಖರೀದಿಯಾಗೋದು 18 ರಿಂದ 20 ರೂಪಾಯಿಗೆ. ಹುಮ್ನಾಬಾದ್ನ ಗೋದಾಮು, ಅಲ್ಲಲ್ಲಿ ಸಣ್ಣ ಸಣ್ಣ ಗೋದಾಮ್ನಲ್ಲಿ ಈ ಅಕ್ಕಿ ದಾಸ್ತಾನು ಮಾಡ್ತಾರೆ. ಆಮೇಲೆ ಪಾಲಿಶ್ ಮಾಡ್ತಾರೆ. ಪಾಲಿಶ್ ಮಾಡಿ ಇವರು ಮಾರಾಟ ಮಾಡೋದು 60 ರಿಂದ 70 ರೂಪಾಯಿಗೆ. ಅನ್ನಭಾಗ್ಯ ಅಕ್ಕಿ ಕಾಳಸಂತೆಯಲ್ಲಿ ಮಾರಾಟ ಆಗ್ತಾ ಇದೆ. ಕಿರಾಣಿ ಅಂಗಡಿಗಳಿಗೆ BPL ಕಾರ್ಡ್ದಾರರು ಮಾರಾಟ ಮಾಡ್ತಾರೆ. ಆ ಮಾರಾಟ ಮಾಡಿದ್ದ ಅಕ್ಕಿನ ಮಧ್ಯವರ್ತಿಗಳು ಖರೀದಿ ಮಾಡ್ತಾರೆ. ಖರೀದಿಸಿ ಹೊರ ರಾಜ್ಯಕ್ಕೆ ಸಾಗಣೆ ಮಾಡ್ತಾ ಇದ್ರು. ಖಚಿತ ಮಾಹಿತಿ ಪಡೆದು ಏಷ್ಯಾನೆಟ್ ಸುವರ್ಣ ನ್ಯೂಸ್ ಲಾರಿ ತಡೆದು ಲಾರಿಯಲ್ಲಿ ಏನಿದೆ ಅಂತ ವಿಚಾರಣೆ ನಡೆಸಿತು. ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ರಹಸ್ಯ ಕಾರ್ಯಾಚರಣೆಯಲ್ಲಿ ಅಕ್ಕಿ ಮಾಫಿಯಾದ ಭಯಾನಕ ಸತ್ಯ ಬಯಲಾಗಿದೆ. ಲಾರಿ ಚಾಲಕ ಇದನ್ನ ಬಾಯ್ಬಿಟ್ಟಿದ್ದಾನೆ. ಬಡವರ ಅಕ್ಕಿ ಗುಜರಾತ್ನಲ್ಲಿ ಮಾರಾಟ ಆಗ್ತಾ ಇದೆ. ಕಡಿಮೆ ಬೆಲೆಯಲ್ಲಿ ಅಕ್ಕಿ ಹೊರ ರಾಜ್ಯಕ್ಕೆ ರವಾನೆಯಾಗ್ತಾ ಇದೆ. ಅನ್ನಭಾಗ್ಯ ಅಕ್ಕಿ ರಾಜ್ಯಗಳಿಗೆ ಕಳ್ಳ ಸಾಗಾಣಿಕೆ ಆಗ್ತಾ ಇದೆ. ಅಕ್ಕಿ ಸಾಗಣೆ ಮಾಡ್ತಾ ಇದ್ದ ಲಾರಿಯನ್ನ ತಡೆದು ಏಷ್ಯಾನೆಟ್ ಸುವರ್ಣ ನ್ಯೂಸ್ ಚಾಲಕನನ್ನ ಪ್ರಶ್ನಿಸುತ್ತೆ. ಬಸವ ಕಲ್ಯಾಣದಿಂದ ಗುಜರಾತ್ಗೆ ಹೋಗ್ತಾ ಇದ್ದ ಲಾರಿಯದು ಅಕ್ಕಿ ತುಂಬಿತ್ತು. ಆತನನ್ನ ವಿಚಾರಿಸಿದಾಗ ದಂಧೆ ಬಗ್ಗೆ ಚಾಲಕ ಬಾಯ್ಬಿಟ್ಟಿದ್ದಾನೆ. ಪಿನ್ ಟು ಪಿನ್ ಮಾಹಿತಿನ ಲಾರಿ ಡ್ರೈವರ್ ಬಾಯ್ಬಿಟ್ಟಿದ್ದಾನೆ. ಲಾರಿ ಬೆಲೆ ಬಾಳೋ ಮೊತ್ತ ನೀಡ್ತಾರಂತೆ. ಇದನ್ನ ಸಾಗಾಟ ಮಾಡಿದ್ರೆ ದೊಡ್ಡ ಮೊತ್ತದಲ್ಲಿ ದುಡ್ಡು ಸಿಗುತ್ತೆ. ಏನದ ಯಾವ ಅಕ್ಕಿವ? ಹಾ, ಹೆಂಗೆ ಎಲ್ಲಿಗೆ ಒಯ್ಲತ್ತೀರಿ? ಗುಜರಾತ್ ಒಯ್ಲತ್ತೀರಿ. ಹೆಂಗೆ ಏನು ಗೌರ್ಮೆಂಟ್ದಿಂದ ಅದ ರೀ? ಹೆಂಗೆ ಏನ್ರಿ? ಯಾರು ತುಂಬಿಕೊಟ್ರ? ಹಾಂ, ಯಾರು ತುಂಬ್ಯಾರ? ಹಾಂ ಹಾಂ ಹಾಂ, ಫೋನ್ ನಂಬರ್ ಮೇಲೆ ಹೆಸರು ಏನು ಗೊತ್ತಿಲ್ಲ. ನೀವೆಲ್ಲಿನವ್ರಿದ್ರಿ? ಏನ್ರಿ? ಹಾಂ ಹಾಂ, ಲಾರಿ ಇದು ಎಲ್ಲಿದ್ದ? ನಿಮ್ದೇನಾ? ಓನ್ ಅದನ? ಯಾರು ಓನರ್ ಯಾರಿದ್ರು ಲಾರಿದು? ಏನು ಹೆಸರೇನು? ಏನ್ರಿ? ಮೆಹಬೂಬ್. ನಾನು ಲಿಂಗೇಶ್ ಮರ್ಕಲೆ ಅಂತ ಸುವರ್ಣ ನ್ಯೂಸ್ ರಿಪೋರ್ಟರ್ ಇದ್ದೀನಿ ರೀ. ಹ್ಞೂ ರೀ. ಏನ್ರಿ? ತಾವ್ಯಾರ್ರಿ ಮಾತಾಡ್ತಾ ಇರೋದು? ಹಾಂ, ಅದೇ ಹಿಂಗೆ. ಏನ್ರಿ? ನಾ ಭೇಟಿನೇ, ಯಾರಿಗೆ ಭೇಟಿನೇ ಆಗಲ್ರಿ ನಾ. ಹ್ಞೂ ರೀ. ಇಲ್ಲ ರೀ ಅಂದ್ರೆ ನೀವು ತಮ್ಮ ಹೆಸರು ಏನಂತ ಗೊತ್ತಾಗಿಲ್ಲ ನನಗೆ. ಓಹೋ, ಹೌದೇನ್ರಿ? ಹಾಂ ಹಾಂ ಹಾಂ, ಸ್ವಲ್ಪ ಅದೇ ನಾವು ಓಪನ್ ಮಾಡಿಬಿಟ್ಟು ನೋಡ್ತೇವ್ರಿ ಏನದ ಅಂತ. ಇಲ್ಲ, ನಮಗೇನು ಗೊತ್ತಿಲ್ರಿ. ನಮಗೇನು ಗೊತ್ತಿಲ್ಲ ರೀ. ಇಲ್ಲ ಏನೂ ಗೊತ್ತಿಲ್ಲ ನನಗೆ. ಮಾತಾಡ್ರಿ, ಯಾರಿಗೆ ಮಾತಾಡ್ತೀರಿ? ಬಸವ ಕಲ್ಯಾಣ ಅದೇನ್ರಿ ಪೂರಾ ಮಾಲ್? ಇಲ್ಲ ಸರ್, ನನಗೆ ಟೋಟಲಿ ಗೊತ್ತಿಲ್ಲ ಸರ್. ನಮ್ಮ ಗಾಡಿ ಕಂಟಿನ್ಯೂಸ್ರಿ ಅಹಮದಾಬಾದ್ ಹೈದ್ರಾಬಾದ್ ನಡೀತಾರೆ ನಮ್ಮ ಗಾಡಿ ರೀ. ಅಲ್ಲಿಂದ ಲೋಡ್ ಇಲ್ಲೋಯ್ತು, ಇಲ್ಲಿ ಬಾ ಅಂದ್ರೆ ಅಲ್ಲಿ ನಾವು ಹೈದ್ರಾಬಾದ್ MT ಬಂದೇವಿ. ಇಲ್ಲಿ ಲೋಡ್ ಐತೆ ಬರ್ರಿ ಅಂತಂದ್ರು.
ರೋಡ್ ಹಾಕೊಟ್ಟಿದ್ದು ತೊಗೊಂಡೋಗ್ಬಿಟ್ಟಿದ್ರಿ ಅಂದ್ರೆ ನಿಮಗೂ ಫಸ್ಟ್ ಟೈಮೇ ಕೊಟ್ಟರೇನ್ರಿ ಇದು ಟೆಂಡರ್ ನಿಮಗೆ ಫಸ್ಟ್ ಟೈಮೇ ಸಿಕ್ಕಿದೆ ಈ ರೀತಿ ಬಂದ್ಬಿಟ್ಟು ಗುಜರಾತ್ದಾಗ ಎಲ್ಲೋ ಹೋಗ್ಬೇಕ್ರಿ ಇದೀಗ ಎಲ್ಲೋ ಅದು ಫೋನ್ ನಂಬರ್ ಮೇಲೆ ಅಲ್ಲಿ ಹೋಗಿ ಮೇಲೆ ಫೋನ್ ನಂಬರ್ ಕೊಟ್ಟ ಮೇಲೆ ಖಾಲಿ ಹೋಗೋದ್ರಿ ಅಲ್ಲಿ ಹಿಂಗ ಅಧಿಕೃತಿಲ್ಲ ಏನ್ ಏನಿಲ್ಲ ಸರ್ ಇದಕ್ಕೆ ಏನಿಲ್ಲ ಅಲ್ಲಿ ನಾವು ಮತ್ತೆ ಇವ್ರು ಕಾಲ್ ಮಾಡಿದಾಗ ನಂಬರ್ ಕೊಟ್ಟರಲ್ಲ ಈಗ ಅಲ್ಲೆಲ್ಲಾದ್ರೆ ಈಗ ಮಹಾರಾಷ್ಟ್ರ ಬಾರ್ಡರ್ ಪಾಸ್ ಆಗೋ ಟೈಮಲ್ಲಿ ಈ ಕರ್ನಾಟಕ ಬಾರ್ಡರ್ ಪಾಸ್ ಆಗೋ ಟೈಮಲ್ಲಿ ಪೇಪರ್ ಕೇಳ್ತಾರಲ್ಲ ಅವಾಗ ಏನ್ ಮಾಡ್ತೀರಿ ಅಂತ ಇವ್ರಿಗೆ ಫೋನ್ ಮಾಡ್ಬೇಕು ಫೋನ್ ಮೇಲೆ ಅಲ್ಲಿ ಯಾರು ಇರ್ತಾರ ಯಾರು ಸರ್ ಹೋದ್ರು ಸರ್ ಎಲ್ಲ ತುಂಬೆ ಇದು ಲೋಡ್ ಮಾಡಿ ಹೋಗ್ಯಾರೇನು ಹಬ್ಬ ಸರ್ ಎಲ್ಲರೂ ಲೋಡ್ ಮಾಡ್ತಾರೆ ಎಷ್ಟು ಹೋಯ್ತಾವ ವಾರದಾಗ ಎಷ್ಟು ಹೋಯ್ತಾವ ಲೋಡ್ಗಳು ಸರ್ ನಾನು ಫಸ್ಟ್ ಬಾರಿ ಬಂದಿನಿ ಸರ್ ಹಂಗಂತ ನಾನು ಕಾಂಟ್ಯಾಕ್ಟ್ ಮೇಲೆ ಬಂದಿನಿ ಸರ್ ಯಾರು ಅಡ್ರೆಸ್ ಕ್ಲಿಯರ್ ಆಗಿ ಮಾತಾಡತ್ತೀರಿ ನಮಗೆ ಇದು ಹೇಳತ್ತೀರಿ ಮಾತಾಡ್ತೀರಿ ನಿಜವಾಗಿ ಹೇಳ್ತೀನಿ ಸರ್ ನಿಜವಾಗಿ ಹೇಳ್ತೀನಿ ಸರ್ ಮ್ಯಾಗಿನ್ ಎಷ್ಟದ ಒಳಗೆ ಲೋಡ್ ಅಂದಾಜ್ ಒಂದ್ ಸರಿ ಏಟ್ ಹೋಯ್ತದ ಒಂದು ಕಮ್ 20 ಟನ್ ಸರ್ ಒಂದು ಕಮ್ 20 ಟನ್ ಹೌದು ಸರ್ ಇದು ಪಾಸಿಂಗ್ ಐತೆ ಸರ್ ಗಾಡಿದು 19 ಟನ್ ಹೋಯ್ತದ ಹೌದು ಸರ್ ಇನ್ನೂ ದೊಡ್ಡ ಗಾಡಿ ಇದ್ರು ಅವು 25 ಟನ್ 30 ಟನ್ ಅವು ಸರ್ ಗಾಡಿ ಹೊಸ ಗಾಡಿ ಬಂದ್ರೆ ಬಿ ಎಸ್ ಮೈಗ್ ಎಲ್ಲೆಲ್ಲಿ ಹಿಡಿತಾವಲ್ಲ ರೊಕ್ಕ ಕೊಟ್ಕೋತ ಹೋಯ್ತ್ರಿ ಹಂಗ ದುಡ್ಡೇ ದುಡ್ಡು ಅವ್ರಿಗೆ ಮಾತಾಡ್ಸ್ಬೇಕು ಸರ್ ಹಿಂಗೆ ಹಂಗೆ ಬಟ್ಟೆ ಸರ್ ಹಂಗೆ ಮಾತಾಡ್ಸ್ಬೇಕು ಹೋಗ್ಬೇಕ್ರಿ ಮಾತಾಡ್ಸೋದು ಹೋಗೋದು ಇದೇ ಫಸ್ಟ್ ಈಗ ಯಾವ್ರ ಆರ್ ಟಿ ಅದನ್ನು ಹಿಡಿದು ಆಟೋ ಸರ್ ಪಾಸಿಂಗ್ ಗಾಡಿ ಐತಿಲ್ಲ ಸರ್ ಮಾಲ್ ಏನದ ಅಂತ ಕೇಳಲ್ರಿ ಆಟೋ ಏನು ಸಂಬಂಧ ಇಲ್ಲ ಲೋಡ್ ವೇಟ್ ಬರ್ಬೇಕ್ರಿ 20 ಟನ್ ಇತ್ತಂತ ಬರೋ ಪಾಸ್ ಆಟೋ ಕೇಸ್ ಕೊಡ್ತಾನೆ ರೀ ಪಾಸಿಂಗ್ ಲೋಡ್ ಐತೆ ಸರ್ ಇದು ಈಗ ಇದು ಎಷ್ಟು ದಿನ ಜಮಾ ಆಗಿಂದಿರ್ತದ್ರಿ ಅದಂತ ಅಂತ್ರಿ ಅಂದಾಜ ಸರ್ ಇವತ್ತು ಬಂದ ದಿವಸ ಇವತ್ತು ಲೋಡ್ ಆಗಿತ್ತು ಸರ್ 5 ದಿನ ಇತ್ತು ಒಳಗೆ ಸರ್ ಇವತ್ತು ಬಂದು ಇವತ್ತು ಲೋಡ್ ಐತ್ರಿ ಅವ್ರು ಅಲ್ಲಿ ನೋಡ್ರಿ ಯಾರಲ್ಲೋ ಅಲ್ಲಿ ಯಾರ ತಲಾಕ್ ಕಿಲಿ ಚಾವಿ ಹಾಕೊಂಡು ಹೋಗ್ಬಿಟ್ರಿ ಯಾರು ಇಲ್ಲ ಸರ್ ಅಲ್ಲಿ ಸರ್ ಎಂತ ನಮ್ಮ ಓನರ್ ರೀ ಗಾಡಿ ಓನರ್ ಸರ್ ಅದೇ ನಮ್ಮ ಸರ್ ರೀ ಹಾಂ ರೀ ನಮ್ಮ ಗಾಡಿ ಓನರ್ ಅಂತಾರೆ ಅವ್ರು ನಿಮ್ಗೆ ಫೋನ್ ಕಾಂಟ್ಯಾಕ್ಟ್ ಮಾಡ್ಬೋದು ಅಂತ ತಿಳ್ಕೊರಿ ನಮ್ಮ ಗಾಡಿ ಓನರ್ ಅಂತಾರ ಅವ್ರು ಬಂದು ನಿಮ್ಗೆ ಹೋಗಿ ಮೀಟ್ ಮಾಡ್ತೀನಿ ಅಂತಾರೆ ಅವರು ಅವ್ರು ನಾನು ನಂಬರ್ ಕೊಡಿ ನಮ್ಮ ಗಾಡಿ ನಮ್ಮ ನಂಬರ್ ಕೊಡಿ ಅವರಿಗೆ ಅವ್ರ ನಂಬರ್ ಕೊಟ್ಟು ಅವ್ರು ಭೇಟಿ ಆದರೂ ಫೋನ್ ಸ್ವಿಚ್ ಆಫ್ ಮಾಡಿ ಏನೇ ಮಾಡಲಿ ಈ ಸರ್ ನಾವು 5 ಅವ್ರನ್ನ ಮೀಟ್ ಮಾಡ್ತೀರಿ ಅಂತಾರೆ ಅವ್ರು ನಿಮ್ಗೆ ಅವ್ರು ಮೀಟ್ ಮಾಡ್ತಾರೆ ದುಡ್ಡು ರೀ ಇಲ್ಲ ಮೀಟ್ ಮಾಡಿಸಿ ಏನು ಮಾಡೋರು ಅದಾರಂತ ಅದು ಗೊತ್ತಾಗಬೇಕಲ್ಲ ರೀ ರೀ ನಮಗೆ ಇಲ್ಲಿ ಹಿಂಗೆ ನಡೀತಾ ಇದೆ ಅಂತ ಗೊತ್ತಾಗಿದೆ ಬಂದಿದ್ದೀವಿ ಮೀಟ್ ಮಾಡಿಸಿ ಏನು ಮಾಡ್ತಾರಂತ 4 ಶೆಟ್ರ್ ಅವ್ರದೇವ ಏನ್ರಿ ಸರ್ ಒಂದು ಸೆಟರ್ ಆಗಿತ್ತು ಸರ್ ನೋಡು ಆಗ್ಬಿಟ್ಟು ಸರ್ ಅವ್ರು ಯಾರು ಓನರ್ ಗೊತ್ತಿಲ್ಲ ಅವ್ರು ಪ್ಯಾಕೇಜ್ ಬಂದಿದ್ದೀವಿ ಸರ್ ಇಲ್ಲೇ ಇತ್ತು ಸರ್ ಇಲ್ಲ ಗಾಡಿ ಈಗ ನೀವು ಒಯ್ಲತ್ತೀರಿ ಖರೆ ಅದ ಹಾಂ ಸರ್ ಅಲ್ಲ ನಿಮಗೊಂದು ಕ್ಯಾಶುವಲ್ ಆಗಿ ಹೇಳ್ತೀನಿ ಹಾಂ ಸರ್ ಯಾರ ಇದು ಆಯ್ತು ನಾಳೆ ದಿನ ಅಂದ್ರು ರಿಸ್ಕ್ ಭಾಳ ಅದ ಲಾರಿ ವೇದ್ ಹಾಕ್ತಾರ ಇದೇ ಲೋಡ್ ಅಕ್ಕಿದೆ ಲೋಡು ಅದೇ ಈಗ ಲಾರಿ ಓನರ್ ಸಿಗ್ಬಿಡ್ತಾನಲ್ಲ ಅವ್ರು ಇದು ಕಿಮ್ಮತ್ತು 10 ಲಕ್ಷ ಅಂತ ಗಾಡಿ ಸರ್ ಇದು 10 ಲಕ್ಷ ಇವ್ರು ಕೊಡ್ತಾರೆ ನೀವು ಗಾಡಿ ಆ ಕಡೆ ಲೋನ್ ಆ ಕಡೆ ಈ ಸರ್ ಹಿಂಗ ನೀವು ಸರ್ ನೀವು ತಿರುಗ್ತಾನ ಸರ್ ಫೋನ್ ಮಾಡಿ ನೀವು ಪೂರ ಹೇಳ್ತೀನಿ ಸರ್ ಅದು ಗಾಡಿ 10 ಲಕ್ಷ ಗಾಡಿ ಐತೆ ನೋಡ್ರಿ 9 ಲಕ್ಷ ಕೊಡ್ಬೇಕು ಅನ್ನೋ ಗಾಡಿ ಓನರ್ ಏನು ಕೇಳಂಗಿಲ್ಲ ಗಾಡಿ ಆ ಕಡೆ ಲೋಡ್ ಬೇಕ್ರಿ ಇದ್ರದ್ದು ಏಟದ ರೇಟ್ ಇದು ಹೊಸದ ಚಲೋ ಗಾಡಿ ಅದ ಇದು ಮಾಲ್ ಏಟ್ರದ ಒಳಗೆ ಅದು ಸರ್ ಅದು ಗೊತ್ತಿಲ್ಲ ಸರ್ ಬಿಲ್ ಇಲ್ಲ ಸರ್ ಏನು ಬಿಲ್ ಇಲ್ಲ ಅಲ್ಲ 60-70 ರೂಪಾಯಿ ಐತೆ ಸರ್ ಅಲ್ಲಿ 60-70 ಹೋಯ್ತದಲ್ಲಿ ಸರ್ ಅದು ಪೂರ ಮಿಲ್ದಾಗ ಮಷಿನ್ದಾಗ ಬರೀಕ್ ಐತೆ ಸರ್ ಇದೇ ಪಾಲಿಶಾಗ ಮತ್ತೆ ಬರ್ತಾವ ಹೊರಗೆ ಮತ್ತೆ ಪ್ಯಾಕೆಟ್ ಐತೆ ಸರ್ ಮಾರ್ಲಕ್ 25 ಕಿಲೋ ಒಂದು ಪ್ಯಾಕೆಟ್ ಹಿಂಗೆ ತೋರ ಸರ್ ದುನಿಯಾ ಪೂರ ಬೇಕಾಗೋಗ್ಬಿಟ್ಟು ಸರ್ ಇದು ಏನು ಯಾರಿಗೆ ಮುಂದಿನ ವೀಕ್ಷಕರೇ, ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ರಹಸ್ಯ ಕಾರ್ಯಾಚರಣೆಯಲ್ಲಿ ಕಂಪ್ಲೀಟ್ ಮಾಹಿತಿ ಕೊಟ್ವಿ. 16ರಿಂದ 17 ರೂಪಾಯಿಗೆ ಅಕ್ಕಿ ಪಡೆದು ಅದನ್ನ ಹೊರ ರಾಜ್ಯದಲ್ಲಿ 60ರಿಂದ 70 ರೂಪಾಯಿಗೆ ಮಾರಾಟ ಮಾಡ್ತಾರೆ. ಹಾಗಾದ್ರೆ ಇಷ್ಟು ಸಲೀಸಾಗಿ ಪ್ರತಿ ಚೆಕ್ ಪಾಯಿಂಟ್ನಲ್ಲೂ ಯಾರೂ ಇವರನ್ನ ಚೆಕ್ ಮಾಡದೆ ಕಳಿಸೋದಕ್ಕೆ ಹೇಗೆ ಸಾಧ್ಯ? ದುಡ್ಡು ಕೊಟ್ರೆ ಮುಗಿಯುತ್ತೆ ಅನ್ನೋದಾದ್ರೆ ಇದು ಅಧಿಕಾರಿಗಳ ಗಮನಕ್ಕೆ ಬಂದಿಲ್ವಾ ಅನ್ನೋದು ಸದ್ಯಕ್ಕಿರೋ ಪ್ರಶ್ನೆ. ಅಧಿಕಾರಿಗಳು ಹಾಗಾದ್ರೆ ಏನು ಮಾಡ್ತಾ ಇದ್ದಾರೆ, ಎಷ್ಟು ದಿನದಿಂದ ನಡೀತಾ ಇದೆ ಮತ್ತು ಎಷ್ಟು ಪ್ರಮಾಣದಲ್ಲಿ ನಡೀತಾ ಇದೆ ಅನ್ನೋದು ಸದ್ಯಕ್ಕಿರೋ ಪ್ರಶ್ನೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.